ಜೈ ಆಂಜನೇಯ. ಬಿಗ್ ಬಾಸ್ ಕೊಟ್ಟಿರೋ ಟಾಸ್ಕ್ ಏನು? ಟಾಸ್ಕ್ ವಿನ್ನರ್ ಯಾರು? ಕಿಚ್ಚನ ಚಪ್ಪಾಳೆ ಯಾರಿಗೆ? ಈ ವಾರ ಯಾರು ಎಲಿಮಿನೇಷನ್ ಆಗ್ತಾರೆ ಅಂತ ನೋಡೋದಾದರೆ, ಬಿಗ್ ಬಾಸ್ ಇವತ್ತು ಮೆಮೊರಿ ಟಾಸ್ಕ್ ಕೊಟ್ಟಿದ್ದಾರೆ. ಆಕ್ಟಿವಿಟಿ ರೂಮಲ್ಲಿ ಟೇಬಲ್ ಮೇಲೆ ಸುಮಾರು ಥಿಂಗ್ಸ್ನ ಇಟ್ಟಿರ್ತಾರೆ. 30 ಸೆಕೆಂಡ್ಸಲ್ಲಿ ಟೇಬಲ್ ಮೇಲೆ ಏನೇನು ಇದೆ ಅಂತ ನೋಡಬೇಕು ಆ್ಯಂಡ್ ನೆನ್ಪಿಡ್ಕೊಬೇಕು. 30 ಸೆಕೆಂಡ್ಸ್ ಆದಮೇಲೆ ಕ್ಯಾಪ್ಟನ್ ತನುಷ್ ಟೇಬಲ್ನ ಕವರ್ ಮಾಡ್ತಾರೆ. ಎಲ್ಲ ಕಂಟೆಸ್ಟೆಂಟ್ಸ್ ಅವರಿಗೆ ಕೊಟ್ಟಿರೋ ಬೋರ್ಡಲ್ಲಿ ಬರೀಬೇಕು. ಯಾರು ಮ್ಯಾಕ್ಸಿಮಮ್ ನಂಬರ್ ಆಫ್ ಥಿಂಗ್ಸ್ನ ಕರೆಕ್ಟಾಗಿ ಬರೀತಾರೋ ಅವರೇ ವಿನ್ನರ್. ಟಾಸ್ಕ್ ಬಜರ್ ಆದಾಗ ಟೇಬಲ್ ಮೇಲೆ ಇರೋ ಥಿಂಗ್ಸ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಟೇಬಲ್ ಮೇಲೆ ಸಂಗೀತ ಶೋರೂಮ್ ಪ್ರಾಡಕ್ಟ್ಸ್ ಇಟ್ಟಿರ್ತಾರೆ. ರಾಶಿಕಾ ಶೆಟ್ಟಿ ಆ್ಯಂಡ್ ಗಿಲ್ಲಿ ನಟಗೆ ಟೇಬಲ್ ಮೇಲಿರೋ ಬ್ಯಾಗ್ ಬಿಟ್ಟು ಬೇರೆ ಥಿಂಗ್ಸ್ ನೇಮೇ ಗೊತ್ತಾಗಲ್ಲ. ಇದನ್ನ ನೋಡ್ತಿರೋದೇ ಫಸ್ಟ್ ಟೈಮ್ ಅಂತ ಹೇಳ್ತಿರ್ತಾರೆ. ಅಶ್ವಿನಿ ಗೌಡ 3 ಐಟಮ್ಸ್ನ ಕರೆಕ್ಟಾಗಿ ಬರೀತಾರೆ ಆ್ಯಂಡ್ ರಘು 5 ಐಟಮ್ಸ್ನ ಕರೆಕ್ಟಾಗಿ ಬರೆದು ಈ ಟಾಸ್ಕ್ ವಿನ್ನರ್ ಆಗ್ತಾರೆ ರಘು. ಈ ವಾರದ ಕಿಚ್ಚನ ಚಪ್ಪಾಳೆ ನೋಡೋದಾದರೆ ಅಶ್ವಿನಿ ಗೌಡಗೆ ಸಿಗೋ ಚಾನ್ಸಸ್ ಇದೆ. ಕಾವ್ಯಶ್ರೇಯವಾಗಿ ಫೇವರಿಸಮ್ ಮಾಡಿ ನಾಮಿನೇಷನಿಂದ ಸೇವ್ ಮಾಡಿರೋ ಗಿಲ್ಲಿ ನಟಗೆ ಕಿಚ್ಚನ ಖಡಕ್ ಕ್ಲಾಸ್ ಇರುತ್ತೆ. ಅಶ್ವಿನಿ ಗೌಡ ವರ್ಸಸ್ ಗಿಲ್ಲಿ ನಟ ಆಗಿರೋ ಜಗಳ ಬಗ್ಗೆ ಡಿಸ್ಕಸ್ ಆದರೆ ಇದರಲ್ಲಿ ಗಿಲ್ಲಿದೇ ಮಿಸ್ಟೇಕ್ ಇರೋದು ಅಂತ ಗೊತ್ತಾಗುತ್ತೆ. ಈ ವಾರ ಸ್ಪಂದನ ಎಲಿಮಿನೇಷನ್ ಆಗಬೇಕು ಅಂತ ಜನ ವೆಯ್ಟ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಇದೇ ಥರದ ರಿವ್ಯೂಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.